ಸ್ನೇಹಿತರೆ ನಮಸ್ಕಾರ. SRD ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರಲಿರುವ GPST, HSTR ಮತ್ತು PSTR ಪರೀಕ್ಷೆಗಳಿಗೋಸ್ಕರ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 600ಕ್ಕೂ ಅಧಿಕ MCQs ಸೀರೀಸ್ನ ಪಾರ್ಟ್ 6ನೇ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿಯ ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಅದರಲ್ಲಿ 5 ವಿಡಿಯೋಗಳಲ್ಲಿ 50 ಪ್ರಶ್ನೆಗಳಾಗಿತ್ತು. ಈಗ 51ನೇ ಪ್ರಶ್ನೆ. ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ಮೊಹಮ್ಮದ್ ಗಜನಿಯ ದಾಳಿಯನ್ನ ತಡೆಯುವಲ್ಲಿ ವಿಫಲನಾದ ಸೋಳಂಕಿಯರ ದೊರೆ ಯಾರು? ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ಮೊಹಮ್ಮದ್ ಗಜನಿಯ ದಾಳಿಯನ್ನ ತಡೆಯುವಲ್ಲಿ ವಿಫಲನಾದ ಸೋಲಂಕಿಯ ದೊರೆ ಯಾರು? ಆಪ್ಷನ್ ಎ ಕರ್ಣದೇವ, ಆಪ್ಷನ್ ಬಿ 1ನೇ ಮೂಲರಾಜ, ಆಪ್ಷನ್ ಸಿ ಭೀಮರಾಯ, ಆಪ್ಷನ್ ಡಿ 2ನೇ ಮೂಲರಾಜ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಭೀಮರಾಯ. ಈಗ ಸೋಳಂಕಿಯರ ಬಗ್ಗೆ ನಾವು ನೋಡೋದಾದ್ರೆ, ಸೋಳಂಕಿ ಮನೆತನದ ಆಳ್ವಿಕೆಯ ಸ್ಥಾಪಕ ಮೊದಲನೆಯ ಮೂಲರಾಜ. ಮೊದಲನೇ ಭೀಮರಾಯನು ಈ ಮನೆತನದ ಪ್ರಸಿದ್ಧ ದೊರೆ. ಈತನ ಒಂದು ಆಳ್ವಿಕೆಯ ಕಾಲದಲ್ಲಿ, ಅಂದ್ರೆ ಮೊದಲನೇ ಭೀಮರಾಯನ ಆಳ್ವಿಕೆಯ ಕಾಲದಲ್ಲಿ ಮೊಹಮ್ಮದ್ ಗಜನಿ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಗಜನಿಯ ದಾಳಿಯನ್ನ ತಡೆಯುವಲ್ಲಿ ಭೀಮರಾಯನು ವಿಫಲನಾಗಿದ್ದರಿಂದ ಅಧಿಕಾರವನ್ನ ತನ್ನ ಪುತ್ರ ಕರ್ಣದೇವನಿಗೆ ನೀಡ್ತಾ ಹೋಗ್ತಾನೆ. ನೋಡ್ರಿ, ಇಲ್ಲಿ ಆನ್ಸರ್ ನಿಮ್ಗೆ ಸಿಕ್ಕಿದೆ ಅನ್ಸುತ್ತೆ. ಅಂದ್ರೆ ಗಜನಿ ಮೊಹಮ್ಮದ್ನ ದಾಳಿಯನ್ನ ತಡೆಯುವಲ್ಲಿ ವಿಫಲನಾದ ದೊರೆ ಭೀಮರಾಯ. ಅವನೇನ್ ಮಾಡ್ತಾನೆ, ತನ್ನ ಅಧಿಕಾರವನ್ನ ತೊರೆದು ತನ್ನ ಮಗ ಕರ್ಣದೇವನಿಗೆ ಅಧಿಕಾರವನ್ನ ನೀಡ್ತಾ ಹೋಗ್ತಾನೆ. ಅದ್ರ ಜೊತೆಗೆ ಈ ಮನೆದ ಆಳ್ವಿಕೆಯಲ್ಲಿ ಖ್ಯಾತ ಜೈನ ಪಂಡಿತನಾದ ಹೇಮಚಂದ್ರ ಏನ್ ಮಾಡ್ತಾನೆ, ದೇಶಿ ನಾಮಮಾಲ ಎಂಬ ಖ್ಯಾತ ನಿಘಂಟನ್ನ ಪ್ರಾಕೃತ ಭಾಷೆಯಲ್ಲಿ ರಚಿಸ್ತಾನೆ. ಅದ್ರ ಜೊತೆಗೆ 2ನೇ ಮೂಲರಾಜನು ಮೊಹಮ್ಮದ್ ಗೋರಿಯನ್ನ, ಗಜನಿ ಮೊಹಮ್ಮದ್ ಬೇರೆ ಮತ್ತೆ ಗೋರಿ ಮೊಹಮ್ಮದ್ನನ್ನ ಮೌಂಟ್ ಅಬು ಸಮೀಪ ಸೋಲಿಸ್ತಾನೆ. ಅಂದ್ರೆ ಇಲ್ಲಿ ವಿಶೇಷವಾಗಿ ಈ ಒಂದು ಪಾರ್ಟ್ ನಾವು ನೋಡ್ಕೊಳ್ಬೇಕಾಗುತ್ತೆ. 2ನೇ ಮೂಲರಾಜನು ಮೊಹಮ್ಮದ್ ಗೋರಿಯನ್ನ ಮೌಂಟ್ ಅಬು ಸಮೀಪ ಸೋಲಿಸ್ತಾನೆ. ನಂತರದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಉಲೂಗ್ ಖಾನ್ ಮತ್ತು ನುಸ್ರತ್ ಖಾನ್ರು ಕರ್ಣದೇವನನ್ನ ಸೋಲಿಸಿ ಈ ಪ್ರಾಂತವನ್ನ ವಿಲೀನಗೊಳಿಸ್ಕೊಳ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು 52ನೇ ಪ್ರಶ್ನೆ. ಖಜುರಾಹೋದ ಕಂಡರಾಯ ಮಹದೇವ ದೇವಾಲಯವನ್ನ ಕಟ್ಟಿಸಿದ ರಜಪೂತ ಮನೆತನ ಯಾವುದು? ಖಜುರಾಹೋದ ಕಂಡರಾಯ ಮಹಾದೇವಾಲಯವನ್ನ ಕಟ್ಟಿಸಿದ ರಜಪೂತ ಮನೆತನ ಯಾವುದು? ಆಪ್ಷನ್ ಎ ಗುರ್ಜರ ಪ್ರತಿಹಾರರು, ಆಪ್ಷನ್ ಬಿ ಗಹಡ್ವಾಲರು, ಆಪ್ಷನ್ ಸಿ ಪಾರಮಾರರು, ಆಪ್ಷನ್ ಡಿ ಚಂದೇಲರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಂದೇಲರು. ಇಲ್ಲಿ ನಾವು ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡೋದಾದ್ರೆ, ರಜಪೂತ ಅರಸರು ಉತ್ತರ ಭಾರತದ ಚಿತ್ತೋಡ, ಮಾಂಡು, ರಣತಂಬೋರ್, ಜೋಧ್ಪುರ ಹಾಗೂ ಗ್ವಾಲಿಯರ್ಗಳಲ್ಲಿ ವಿಶಾಲವಾದ ಕೋಟೆಗಳನ್ನು ಅವರು ನಿರ್ಮಿಸಿದ್ರು. ಇವರು ನಿರ್ಮಿಸಿದ ಜೈಪುರ, ಗ್ವಾಲಿಯರ್, ಉದಯಪುರಗಳ ಅರಮನೆಗಳು ಮೌಂಟ್ ಅಬುವಿನ ದಿಲ್ವಾರ ದೇವಾಲಯ, ವಿಮಲಾ ವಸಾಯಿ ಮತ್ತು ಲೂನಾ ವಸಾಯಿ ದೇವಾಲಯಗಳು ಸುಂದರ ಕಲಾತ್ಮಕತೆಯಿಂದ ಕೂಡಿದೆ. ನೆಕ್ಸ್ಟ್ ಚಂದೇಲರು ಏನ್ ಮಾಡ್ತಾರೆ, ಮಧ್ಯಪ್ರದೇಶದ ಖಜುರಾಹೋದ ಕಂಡರಾಯ ಮಹಾದೇವ ದೇವಾಲಯವನ್ನ ಕಟ್ಟಿಸಿದ್ರು. ಇವರ ಒಂದು ಕಾಲದಲ್ಲಿ ನಿರ್ಮಿತವಾದ ದೇವಾಲಯಗಳಲ್ಲಿ ಶೈವ ಮತ್ತು ವೈಷ್ಣವ ದೇವಾಲಯಗಳು ಇದಾವೆ. ಇವರು ಚಿತ್ರಕಲೆಗೂ ಪ್ರೋತ್ಸಾಹವನ್ನ ನೀಡ್ತಾರೆ. ಚಿತ್ರಕಲಾ ಶೈಲಿಯನ್ನ ರಾಜಸ್ಥಾನಿ ಕಲಾ ಶೈಲಿ ಮತ್ತು ಪಹಾರಿ ಕಲಾ ಶೈಲಿ ಎಂದು ವರ್ಗೀಕರಿಸಲಾಗಿದೆ. ನೋಡ್ರಿ, ರಜಪೂತ್ರ ಚಿತ್ರಕಲಾ ಶೈಲಿಯನ್ನ 2 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ರಾಜಸ್ಥಾನಿ ಕಲಾ ಶೈಲಿ, ಇನ್ನೊಂದು ಪಹಾರಿ ಕಲಾ ಶೈಲಿ ಅಂತೇಳಿ ವರ್ಗೀಕರಣ ಮಾಡ್ತಾರೆ. ಮೇವಾರ, ಬಿಕಾನೇರ್, ಜೋಧ್ಪುರ್, ಜೈಸಲ್ಮೇರ್ ಮತ್ತು ಪುನಿಗಳಲ್ಲಿ ರಾಜಸ್ಥಾನಿ ಶೈಲಿ ಕಂಡು ಬಂದ್ರೆ, ಕಸೋಲಿ, ಜಮ್ಮು ಮತ್ತು ಗರ್ವಾಲ್ಗಳಲ್ಲಿ ಪಹಾರಿ ಕಲಾ ಶೈಲಿಗಳ ಚಿತ್ರಗಳು ಕಂಡು ಬರುತ್ತೆ. ಈ ರೀತಿ ನಾವು ಬಹಳ ಸೂಕ್ಷ್ಮವಾದ ವಿಚಾರಗಳನ್ನು ಕೂಡ ನೆನ್ಪಿಟ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಈಗ ಬರೋ ಎಕ್ಸಾಮ್ಗಳಲ್ಲಿ ಕಾಂಪಿಟೇಷನ್ ಅಷ್ಟು ಸುಲಭವಾಗಿದ್ದಂತೂ ಇಲ್ಲ, ಬಹಳಷ್ಟು ಕಾಂಪಿಟೇಷನ್ ಹೆವಿನೇ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ನೀವು ಈ ತರ ಸೂಕ್ಷ್ಮ ವಿಚಾರಗಳನ್ನು ಕೂಡ ಬಹಳಷ್ಟು ಗಮನವಾಗಿಟ್ಟು ಓದಿದ್ರೆ ಬಹಳಷ್ಟು ಒಳ್ಳೇದಂತೇಳಿ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು 53ನೇ ಪ್ರಶ್ನೆ. ತನ್ನನ್ನ ದೇವರ ಪ್ರತಿನಿಧಿ ಎಂದು ಸಾರಿದ ದೆಹಲಿ ಸುಲ್ತಾನ ಯಾರು? ತನ್ನನ್ನು ದೇವರ ಪ್ರತಿನಿಧಿ ಎಂದು ಸಾರಿದ ದೆಹಲಿ ಸುಲ್ತಾನ ಯಾರು? ಆಪ್ಷನ್ ಎ ಅಲ್ಲಾವುದ್ದೀನ್ ಖಿಲ್ಜಿ, ಆಪ್ಷನ್ ಬಿ ಇಲ್ತಮಶ್, ಆಪ್ಷನ್ ಸಿ ಬಲ್ಬನ್, ಆಪ್ಷನ್ ಡಿ ಕುತುಬುದ್ದೀನ್ ಐಬಕ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬಲ್ಬನ್. ಈ ಬಲ್ಬನ್ ಬಗ್ಗೆ ನಾವು ನೋಡೋದಾದ್ರೆ, ಗಿಯಾಸುದ್ದೀನ್ ಬಲ್ಬನ್ ದೆಹಲಿಯಲ್ಲಿ ಇಲ್ತಮಶ್ಗೆ ಗುಲಾಮನಾಗಿದ್ದ ಬಲ್ಬನ್ ತನ್ನ ಸ್ವಾಮಿನಿಷ್ಠೆ, ಬುದ್ಧಿಮತ್ತೆ ಮತ್ತು ಸದ್ಗುಣಗಳಿಂದ ತುರ್ಕಿ ಗುಲಾಮರ ಕೂಟದ ಸದಸ್ಯನಾಗ್ತಾನೆ. ರಜಿಯಾ ಸುಲ್ತಾನಳ ಆಸ್ಥಾನದಲ್ಲಿ ಅಮೀರಿ ಶಿಕಾರ್ ಎಂಬ ಹುದ್ದೆಗೆ ಈತ ನೇಮಿಸಲ್ಪಡ್ತಾನೆ. ಅವಿಧೇಯ ತುರ್ಕಿ ಸರದಾರರ ದುರಾಡಳಿತವನ್ನ ನಿಯಂತ್ರಣ ಮಾಡ್ತಾನೆ. ಮಂಗೋಲರ ದಾಳಿಯನ್ನು ತಡೆಗಟ್ಟಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತಾನೆ. ಅದರ ಜೊತೆಗೆ ಆಸ್ಥಾನದ ದರ್ಬಾರ್ನಲ್ಲಿ ಸಂಪ್ರದಾಯ ಮತ್ತು ಶಿಷ್ಟಾಚಾರಗಳನ್ನ ಈತ ಜಾರಿಗೆ ತರ್ತಾನೆ.
ಅದರ ಜೊತೆಗೆ ಪರ್ಷಿಯನ್ ಶೈಲಿಯ ಆಡಂಬರದ ವೇಷಭೂಷಣಗಳನ್ನ ಈತ ಧರಿಸ್ತಾ ಇದ್ದ. ಜೊತೆಗೆ ತನ್ನನ್ನ ದೇವರ ಪ್ರತಿನಿಧಿ ಎಂದು ಸಾರಿ ನಿರಂಕುಶ ರಾಜಪ್ರಭುತ್ವ ಜಾರಿಗೆಯನ್ನ ತರ್ತಾನೆ. ನೋಡ್ರಿ ಇಲ್ಲಿ ಗಿಯಾಸುದ್ದೀನ್ ಬಲ್ಬನ್ ಏನ್ ಮಾಡ್ತಾನೆ, ತನ್ನನ್ನ ದೇವರ ಪ್ರತಿನಿಧಿ ಎಂದು ಸಾರಿ ನಿರಂಕುಶ ರಾಜಪ್ರಭುತ್ವವನ್ನು ಜಾರಿಗೆ ತರ್ತಾನೆ. ಅನುಭವಿ ಹಾಗೂ ವಿಶ್ವಾಸಿಕ ಸೇನಾಪತಿಗಳ ನೇತೃತ್ವದಲ್ಲಿ ಸೈನ್ಯವನ್ನ ಪುನರ್ ಸಂಘಟನೆ ಮಾಡ್ತಾನೆ. ನೆಕ್ಸ್ಟ್ ಜಾಗೀರುಗಳನ್ನ ಪಡೆದು ಸೇವೆ ಸಲ್ಲಿಸಿದ ಕುಟುಂಬಗಳಿಂದ ಭೂಮಿಯನ್ನ ಹಿಂತೆಗೆದುಕೊಳ್ತಾನೆ. ಅದರ ಜೊತೆಗೆ ಮಂಗೋಲರ ದಾಳಿಯನ್ನು ತಡೆಗಟ್ಟಲಿಕ್ಕೆ ವಾಯುವ್ಯ ಗಡಿ ಭಾಗದಲ್ಲಿ ಕೋಟೆಗಳನ್ನ ಕಟ್ಟಿಸ್ತಾನೆ. ದಕ್ಷ ಆಡಳಿತಗಾರನಾಗಿದ್ದ ಬಲ್ಬನ್ನ ನಂತರ ಸುಲ್ತಾನ ಕೈಕುಬಾದ್ ಆತನ ವಜೀರನಿಂದ ಕೊಲೆಯಾದನು. ಅಲ್ಲಿಗೆ ಗುಲಾಮ ಸಂತತಿ ಆಡಳಿತ ಅಂತ್ಯಗೊಳ್ತಾ ಬರುತ್ತೆ. ನೆಕ್ಸ್ಟ್ 54ನೇ ಪ್ರಶ್ನೆ ಮೊಹಮ್ಮದ್ ಬಿನ್ ತುಗ್ಲಕ್ನಿಗೆ ಸಂಬಂಧಪಟ್ಟಂಗೆ. ಮೊಹಮ್ಮದ್ ಬಿನ್ ತುಗ್ಲಕ್ನು ದೋಅಬ್ ಪ್ರದೇಶದಲ್ಲಿ ಭೂ ಕಂದಾಯವನ್ನ ಹೆಚ್ಚಿಸಿದನು. ನೆಕ್ಸ್ಟ್ ಹೇಳಿಕೆ ಬಿ, ಐಬಕ್ನು ದಾಮ್ ಎಂಬ ಬಂಗಾರದ ನಾಣ್ಯ ಹಾಗೂ ರೂಪಾಯಿ ಎಂಬ ಬೆಳ್ಳಿ ನಾಣ್ಯವನ್ನ ಜಾರಿಗೆ ತಂದನು. ನೆಕ್ಸ್ಟ್ ಹೇಳಿಕೆ ಸಿ, ಭಾರತದಲ್ಲಿ ವಿಶಾಲ ಮುಸ್ಲಿಂ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ದೆಹಲಿ ಸುಲ್ತಾನರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ನು ಮೊದಲಿಗನು. ಇದಕ್ಕೆ ಸರಿಯಾದ ಹೇಳಿಕೆಗಳು ಆಪ್ಷನ್ ಎ ಮತ್ತು ಬಿ ಸರಿ, ಆಪ್ಷನ್ ಬಿ ಎ ಮತ್ತು ಸಿ ಸರಿ, ಆಪ್ಷನ್ ಡಿ ಬಿ ಮತ್ತು ಸಿ ಸರಿ, ಆಪ್ಷನ್ ಡಿ ಎ ಬಿ ಸಿ ಸರಿ. ನೋಡಿ, ಇನ್ ಮುಂದೆ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ಇವುಗಳನ್ನೇ ಕೊಡ್ತಾ ಹೋಗ್ತೇನೆ. ಅಂದ್ರೆ ಹೇಳಿಕೆ ರೂಪದ ಪ್ರಶ್ನೆಗಳನ್ನೇ ಮ್ಯಾಕ್ಸಿಮಮ್ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಅಲ್ಲಿ ನಿಮ್ಗೆ ಸಾಕಷ್ಟು ವಿಷಯಗಳು ಕ್ಲಿಯರ್ ಆಗ್ತಾ ಬರ್ತವೆ. ನೆಕ್ಸ್ಟ್ ಅದಾದ ನಂತರ ಈ 600 ಸೀರೀಸ್ ಆದ್ಮೇಲೆ PU ಬುಕ್ ನು ಕೂಡ ಅಲ್ಲಿ ಕ್ವಶನ್ಸ್ ಫ್ರೇಮ್ ಮಾಡಿ ಅನಲೈಸಿಸ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಬಟ್ ಸ್ವಲ್ಪ ಯಾವ್ದೋ ಒಂದು ಕೆಲಸದ ಒತ್ತಡದ ನಡುವೆ ಒಂದಿಷ್ಟು ವಿಡಿಯೋ ಕೊಡೋದ್ರಲ್ಲಿ ವ್ಯತ್ಯಾಸ ಆಗ್ಬೋದು. ಬಟ್ ಆಲ್ಮೋಸ್ಟ್ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಮ್ಯಾಕ್ಸಿಮಮ್ ನಿಮ್ಗೆ 600 ಕ್ವಶನ್ಸ್ ನ 40 ಡೇಸ್ ಅಲ್ಲೇ ಮುಗಿಸ್ಕೊಡೋ ಪ್ರಯತ್ನವನ್ನಂತೂ ಮಾಡ್ತಾ ಹೋಗ್ತೀನಿ. ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎ ಮತ್ತು ಸಿ ಸರಿ. ಇದರ ವಿವರಣೆಯನ್ನ ನಾವು ನೋಡೋದಾದ್ರೆ ಫಸ್ಟ್ ಹೇಳಿಕೆ ನೋಡ್ರಿ, ಮೊಹಮ್ಮದ್ ಬಿನ್ ತುಗ್ಲಕ್ನು ದೋಅಬ್ ಪ್ರದೇಶದಲ್ಲಿ ಭೂ ಕಂದಾಯವನ್ನ ಹೆಚ್ಚಿಸಿದ. ಈಗ ಮೊಹಮ್ಮದ್ ಬಿನ್ ತುಗ್ಲಕ್ನ ಬಗ್ಗೆ ನೋಡೋದಾದ್ರೆ ಈತನು ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಪಾಂಡಿತ್ಯ ಪಡೆದಿದ್ದನು. ಅಪಾರ ಜ್ಞಾನವನ್ನು ಹೊಂದಿದ್ರು ಕೂಡ ಆತನ ವ್ಯಕ್ತಿತ್ವದಲ್ಲಿ ಅನೇಕ ದೋಷಗಳು ಇದ್ವು. ಮೊಹಮ್ಮದ್ ಬಿನ್ ತುಗ್ಲಕ್ನು ವ್ಯವಹಾರಿಕ ಬುದ್ಧಿವಂತಿಕೆ, ಪರಿಜ್ಞಾನ, ತಾಳ್ಮೆ ಗುಣ, ಮಾನಸಿಕ ಸಮತೋಲನ, ದೂರದೃಷ್ಟಿ, ವಾಸ್ತವಿಕ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಆತನಲ್ಲಿ ಇರಲಿಲ್ಲ. ಈತನ ತಂದ ಸುಧಾರಣೆಗಳಾವಂದ್ರೆ ಮೊದಲಿಗೆ ಕಂದಾಯ ಸುಧಾರಣೆಗಳು. ಇದರಲ್ಲಿ ಸಾಮ್ರಾಜ್ಯದ ಭೂ ಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲಾ ವಿವರಗಳನ್ನು ಒಳಗೊಂಡ ಅಧಿಕೃತ ದಾಖಲೆ ಪುಸ್ತಕವನ್ನ ಈತ ತಯಾರು ಮಾಡ್ತಾನೆ. ನೆಕ್ಸ್ಟ್ ಕೃಷಿ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾನೆ. ಕೃಷಿಗೆ ಒಳಪಡದ ಭೂಮಿಯನ್ನ ಸಾಗುವಳಿಗೆ ಒಳಪಡಿಸಿದನು. ಅದರ ಜೊತೆಗೆ ರೈತರಿಗೆ ಆರ್ಥಿಕ ನೆರವು ನೀಡಿದನು. ಜೊತೆಗೆ ದೋಅಬ್ ಪ್ರದೇಶದಲ್ಲಿನ ಭೂ ಕಂದಾಯವನ್ನ ಹೆಚ್ಚಿಸಿದನು. ನೋಡ್ರಿ, ನಮ್ಮ ಮೊದಲ ಹೇಳಿಕೆ ಏನಾಗಿತ್ತು, ದೋಅಬ್ ಪ್ರದೇಶದಲ್ಲಿ ಭೂ ಕಂದಾಯವನ್ನ ಈತ ಹೆಚ್ಚಿಸಿದ್ದನು. ನೆಕ್ಸ್ಟ್ ರಾಜಧಾನಿ ವರ್ಗಾವಣೆ, ಬಟ್ ಅಲ್ಲಿ ಹೇಳಿಕೆ ಇಲ್ಲ, ಆದ್ರೂ ಇದನ್ನೊಂದು ನೋಡ್ಕೊಂಡ್ಬಿಡೋಣ. ಮೊಹಮ್ಮದ್ ಬಿನ್ ತುಗ್ಲಕ್ನು ತನ್ನ ರಾಜಧಾನಿಯನ್ನ ದೆಹಲಿಯಿಂದ ಮಧ್ಯ ಭಾರತದಲ್ಲಿದ್ದ ದೇವಗಿರಿಗೆ ವರ್ಗಾವಣೆ ಮಾಡ್ತಾನೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ವಿಶಾಲವಾದ ಸಾಮ್ರಾಜ್ಯದ ನಿರ್ವಹಣೆ ಮತ್ತು ಮಂಗೋಲರ ದಾಳಿಗಳಿಂದ ರಾಜಧಾನಿಯನ್ನ ರಕ್ಷಣೆ ಮಾಡುವುದಾಗಿತ್ತು. ಅದರ ಜೊತೆಗೆ ಯೋಜನೆ ಉತ್ತಮವಾಗಿದ್ರು ಕೂಡ ಸ್ಥಳಾಂತರಕ್ಕೆ ಈತ ಸೂಕ್ತ ಏರ್ಪಾಡುಗಳನ್ನ ಕೈಗೊಂಡಿರ್ಲಿಲ್ಲ. ಹಾಗಾಗಿ ಇದೊಂದು ವಿಫಲವಾದ ಯೋಜನೆ ಆಗ್ತಾ ಬರುತ್ತೆ. ಇದರಿಂದ ಅಸಂಖ್ಯಾತ ಜನರು ಸಂಕಷ್ಟಕ್ಕೆ ಈಡಾಗ್ತಾ ಬರ್ತಾರೆ. ನೆಕ್ಸ್ಟ್ ಈತ ತಂದ ಸಾಂಕೇತಿಕ ನಾಣ್ಯ ಪ್ರಯೋಗ. ನೋಡ್ರಿ, ಇಲ್ಲಿ ಸಾಂಕೇತಿಕ ನಾಣ್ಯ ಪ್ರಯೋಗ ನೋಡೋದಕ್ಕಿಂತ ಮುಂಚೆ ನಾನು ಹೇಳಿಕೆಯಲ್ಲಿ ಏನು ಕೊಟ್ಟಿದ್ದೆ, ಐಬಕ್ನು ದಾಮ್ ಎಂಬ ಬಂಗಾರದ ನಾಣ್ಯ ಹಾಗೂ ರೂಪಾಯಿ ಎಂಬ ಬೆಳ್ಳಿ ನಾಣ್ಯವನ್ನ ಜಾರಿಗೆ ತಂದಿದ್ದ ಅಂತ ಹೇಳಿ ಕೊಟ್ಟಿದ್ದೆ. ಬಟ್ ಇದು ತಪ್ಪಾದ ಹೇಳಿಕೆ ಆಗಿತ್ತು. ಯಾಕೆ ತಪ್ಪಾದ ಹೇಳಿಕೆ ಆಗಿತ್ತು ಅಂದ್ರೆ ಇಲ್ಲಿ ನೋಡ್ರಿ, ಮೊಹಮ್ಮದ್ ಬಿನ್ ತುಗ್ಲಕ್ನು ನಾಣ್ಯಗಳ ಮೌಲ್ಯಗಳನ್ನ ತನ್ನ ಕಾಲದ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳ ಮೌಲ್ಯಕ್ಕೆ ಸರಿ ಹೊಂದುವಂತೆ ಮಾಡಿದನು. ದಿನಾರ ಎಂಬ ಬಂಗಾರದ ನಾಣ್ಯ, ಅದಲಿ ಎಂಬ ಬೆಳ್ಳಿಯ ನಾಣ್ಯಗಳನ್ನ ಈತ ಜಾರಿಗೆ ತಂದ. ಆದ್ರೆ ನಾ ಅಲ್ಲಿ ಏನ್ ಕೊಟ್ಟಿದ್ದೀನಿ, ದಾಮ್ ಎಂಬ ಬಂಗಾರದ ನಾಣ್ಯ, ರೂಪಾಯಿ ಎಂಬ ಬೆಳ್ಳಿ ನಾಣ್ಯ. ಸೊ ಈ ಹೇಳಿಕೆ ತಪ್ಪಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಹೇಳಿಕೆ ಸಿ. ನೆಕ್ಸ್ಟ್ ಇದೊಂದು ಪಾಯಿಂಟ್ ನೋಡೋಣ. ನಾಣ್ಯವನ್ನು ಟಂಕಿಸುವುದು ಸರ್ಕಾರದ ಏಕಸ್ವಾಮ್ಯವಾಗಿರಲಿಲ್ಲ. ಆದ್ದರಿಂದ ಸಾರ್ವಜನಿಕರು ಅವುಗಳನ್ನ ಟಂಕಿಸಿದ್ರಿಂದ ಅವ್ಯವಸ್ಥೆ ಉಂಟಾಯಿತು. ಅಧಿಕ ವೆಚ್ಚದಾಯಕ ಆಡಳಿತಾತ್ಮಕ ಪ್ರಯೋಗಗಳು, ಭೀಕರ ಬರಗಾಲ, ರಾಜಧಾನಿ ಸ್ಥಳಾಂತರ, ಪುನರ್ ಸ್ಥಳಾಂತರಗಳಿಂದ ರಾಜ್ಯದ ಖಜಾನೆ ಬರಿದಾಗ್ತಾ ಬಂತು. ನೆಕ್ಸ್ಟ್ ದಕ್ಕನ್ ನೀತಿ. ಈ ಮೊಹಮ್ಮದ್ ಬಿನ್ ತುಗ್ಲಕ್ನ ದಕ್ಕನ್ ನೀತಿ ಯಾವ್ದು ಇತ್ತಂದ್ರೆ, ಮೊಹಮ್ಮದ್ ಬಿನ್ ತುಗ್ಲಕ್ನು ದಕ್ಕನ್ನಲ್ಲಿ ಗೆದ್ದ ಪ್ರದೇಶಗಳಲ್ಲಿ ತನ್ನ ಆಡಳಿತವನ್ನ ನಡೆಸ್ತಾನೆ. ಕಾಕತೀಯರ ರಾಜಧಾನಿ ವಾರಂಗಲನ್ನ ವಶಪಡಿಸ್ಕೊಳ್ತಾನೆ. ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರವನ್ನ ಧ್ವಂಸಗೊಳಿಸ್ತಾನೆ. ದಕ್ಷಿಣ ಭಾರತದಲ್ಲಿರುವ ಮದ್ರೆಯನ್ನ ಗೆದ್ದು ಅದರ ಆಡಳಿತ ನಿರ್ವಹಣೆಗೆ ಜಲಾಲುದ್ದೀನ್ ಹಸನ್ ಶಾನನ್ನ ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ತಾನೆ. ಹೀಗೆ
ಭಾರತದಲ್ಲಿ ವಿಶಾಲ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪಿಸಿದ ದೆಹಲಿ ಸುಲ್ತಾನರಲ್ಲಿ ಮೊಹಮ್ಮದ್ ಬಿನ್ ತುಘಲಕನು ಮೊದಲಿಗ ಆಗ್ತಾನೆ. ನೋಡ್ರಿ, ಇಡೀ ಭಾರತದಲ್ಲಿ ವಿಶಾಲ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪಿಸಿದ ದೆಹಲಿ ಸುಲ್ತಾನರಲ್ಲಿ ಮೊದಲಿಗೆ ಯಾರಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಆಗ್ತಾನೆ. ನೆಕ್ಸ್ಟ್ ಬಂದ್ಬಿಟ್ಟು 55ನೇ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯ ಕುರಿತಂತೆ ರಾಜಧಾನಿಯು 60 ಮೈಲಿ ಸುತ್ತಳತೆಯುಳ್ಳದ್ದಾಗಿದೆ ಎಂದು ತಿಳಿಸಿದ ವಿದೇಶಿ ಯಾತ್ರಿಕ ಯಾರು? ಆಪ್ಷನ್ ಎ ಅಬ್ದುಲ್ ರಜಾಕ್, ಆಪ್ಷನ್ ಬಿ ನಿಕೋಲೋ ಕೋಂಟಿ, ಆಪ್ಷನ್ ಸಿ ಪಾಯಸ್, ಆಪ್ಷನ್ ಡಿ ಬಾರ್ಬೋಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಿಕೋಲೋ ಕೋಂಟಿ. ನೋಡ್ರಿ, ಇಲ್ಲಿ ನಿಕೋಲೋ ಕೋಂಟಿ ಏನಂತ ಹೇಳ್ತಾರೆ ಅಂದ್ರೆ, ನಿಕೋಲೋ ಕೋಂಟಿ ಎಂಬ ಇಟಲಿಯ ಪ್ರವಾಸಿಗ ವಿಜಯನಗರಕ್ಕೆ ಬಂದಿದ್ದು ಆತ ವಿಜಯನಗರದ ಬಗ್ಗೆ ಸ್ವಾರಸ್ಯಕರ ವರ್ಣನೆಯನ್ನು ನೀಡಿದ್ದಾನೆ. ಏನಂತಂದು, ರಾಜಧಾನಿಯು 60 ಮೈಲಿ ಸುತ್ತಳತೆಯಾಗಿದೆ ಎಂದು ಆತ ತಿಳಿಸ್ತಾ ಹೋಗ್ತಾನೆ. ನೆಕ್ಸ್ಟ್, ಪರ್ಷಿಯಾದ ರಾಯಭಾರಿ ಯಾರಾಗಿರ್ತಾರ? ಅಬ್ದುಲ್ ರಜಾಕ್. ಈತ 1413ರಲ್ಲಿ ಬರ್ತಾನೆ. ಸುಮಾರು ದಿನ ಸಾಮ್ರಾಜ್ಯದ ರಾಜಧಾನಿಯಲ್ಲಿ ಇದ್ದು ಇದರ ವೈಭವದಿಂದ ಪ್ರಭಾವಿತನಾಗಿ ಆತ ಹೇಳಿದ ಮಾತುಗಳೇನಂತಂದ್ರೆ, ವಿಜಯನಗರದಂತಹ ನಗರವನ್ನ ಕಣ್ಣು ಕಂಡಿಲ್ಲ ಮತ್ತು ಕಿವಿ ಕೇಳಿಲ್ಲ, ಏಕೆಂದ್ರೆ ಇದಕ್ಕೆ ಸರಿದೂಗುವ ಪಟ್ಟಣವೇ ಪ್ರಪಂಚದಲ್ಲಿ ಕಾಣಲಾಗದು ಅಂತ ಹೇಳಿ ಅಬ್ದುಲ್ ರಜಾಕ್ ಹೇಳ್ತಾನೆ. ಈ ರೀತಿ ಬೇರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆಗಳನ್ನ ಕೊಟ್ಟಿದ್ರೆ ಲೇಖಕರು ಅವುಗಳನ್ನ ನೀವು ನೋಟ್ ಮಾಡ್ಕೊಂಡು ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 56ನೇ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಸರಿಯಲ್ಲದ ಹೇಳಿಕೆ ಯಾವುದು? ಇಲ್ಲಿ ಪ್ರಶ್ನೆಯನ್ನ ಅರ್ಥ ಮಾಡಿಕೊಡ್ರಿ. ಹೇಳಿಕೆ ಎ, ಕಂಬಗಳ ಸಾಲುಗಳಿಂದ ಕೂಡಿದ ವಿಶಾಲ ಕಲ್ಯಾಣ ಮಂಟಪ. ಅಂದ್ರೆ ಈ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಲಕ್ಷಣಗಳು ಇದಾವೆ ಇಲ್ಲಿ. ಆ ಲಕ್ಷಣಗಳು ಯಾವಿದು ಯಾವಿರ್ಲಿಲ್ಲ ಅಂತ ಹೇಳಿ ಗುರುತಿಸ್ಬೇಕು. ಹೇಳಿಕೆ ಎ, ಕಂಬಗಳ ಸಾಲುಗಳಿಂದ ಕೂಡಿದ ವಿಶಾಲ ಕಲ್ಯಾಣ ಮಂಟಪ. ಎರಡನೇದು, ದೇವಾಲಯಗಳ ರಾಯ ಗೋಪುರಗಳು. ಅಂದ್ರೆ ಪ್ರತಿ ದೇವಾಲಯಕ್ಕೂ ರಾಯ ಗೋಪುರಗಳು ಇದಾವೆ. ನೆಕ್ಸ್ಟ್, ಪತ್ರಾಕೃತಿಯ ಕಮಾನುಗಳು ಇದ್ದು ಅದರ ಜೊತೆಗೆ ಕಲೆಯಲ್ಲಿ ಅಲಂಕಾರಕ್ಕಿಂತ ಭವ್ಯತೆ ಮತ್ತು ಗಾಂಭೀರ್ಯದ ಭಾವನೆಗಳಿಗೆ ಹೆಚ್ಚು ಮಹತ್ವವನ್ನ ಕೊಡಲಾಗಿದೆ. ಇವುಗಳಲ್ಲಿ ಸರಿಯಲ್ಲದ ಹೇಳಿಕೆಗಳು ಯಾವುವು? ಆಪ್ಷನ್ ಎ ಬಿ ಸಿ ಮಾತ್ರ, ಆಪ್ಷನ್ ಬಿ ಬಿ ಸಿ ಡಿ ಮಾತ್ರ, ಆಪ್ಷನ್ ಡಿ ಎ ಸಿ ಡಿ ಮಾತ್ರ, ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದಲ್ಲ. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಈ ಮೇಲೆ ಕೊಟ್ಟಿರುವ ಎಲ್ಲಾ ಹೇಳಿಕೆಗಳು ಲಕ್ಷಣಗಳು ಸರಿಯಾಗಿದ್ದಾವೆ. ಆದ್ರ ನೋಡೋಣ ಇಲ್ಲಿ ವಿವರಣೆ. ವಿಜಯನಗರದ ಕಲೆ ಮತ್ತು ವಾಸ್ತುಶಿಲ್ಪ. ವಿಜಯನಗರ ಸಾಮ್ರಾಜ್ಯದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಮಾಡಿದ ಸಾಧನೆ ಸ್ಮರಣೀಯವಾಗಿದೆ. ಹಾಗಾಗಿ ಈ ಸಾಮ್ರಾಟರನ್ನ ವಾಸ್ತುಶಿಲ್ಪ ಕಲೆಯ ಮಹಾನ್ ಪೋಷಕರು ಅಂತ ಹೇಳಿ ಕರಿತಾ ಹೋಗ್ತಾರೆ. ಇವರ ಕಾಲದಲ್ಲಿ ದೇವಾಲಯ, ಅರಮನೆ, ಕೋಟೆ, ಗೋಪುರ, ಮಹಾಮಂಟಪ, ಸಾರ್ವಜನಿಕ ಕಟ್ಟಡಗಳು, ಕೆರೆ, ಕಟ್ಟೆ, ಕಾಲುವೆ, ಅಣೆಕಟ್ಟು ಮುಂತಾದವುಗಳು ನಿರ್ಮಾಣ ಆಗ್ತಾ ಬರ್ತವೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಕಲೆಯ ಪ್ರಮುಖ ವೈಶಿಷ್ಟ್ಯತೆ ಏನಂದ್ರೆ, ವಿಜಯನಗರ ಸಾಮ್ರಾಜ್ಯದ ಅರಸರು ಚಾಲುಕ್ಯ, ರಾಷ್ಟ್ರಕೂಟ, ಚೋಳ ಮತ್ತು ಹೊಯ್ಸಳ ವಾಸ್ತು ಶೈಲಿಯ ಮಾದರಿಗಳನ್ನ ಮುಂದುವರಿಸ್ತಾರೆ. ಇವರ ಶೈಲಿಯಲ್ಲಿ ಪ್ರಧಾನ ಲಕ್ಷಣ ಏನಂದ್ರೆ ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿದ ವಿಶಾಲ ಸಭಾ ಮಂಟಪ. ನೆಕ್ಸ್ಟ್, ಕಲ್ಯಾಣ ಮಂಟಪಗಳಿದ್ವು. ದೇವಾಲಯಗಳು ಎತ್ತರವಾದ ಗೋಪುರ ಅಂದ್ರೆ ರಾಯ ಗೋಪುರಗಳನ್ನ ಹೊಂದಿತ್ತು. ಅದರ ಜೊತೆಗೆ ಪತ್ರಾಕೃತಿಯ ಕಮಾನುಗಳನ್ನ ಮತ್ತು ಮಂಟಪಗಳನ್ನ ಹೊಂದಿವೆ. ಈ ಕಲೆಯಲ್ಲಿ ಅಲಂಕಾರಕ್ಕಿಂತ ಭವ್ಯತೆ ಮತ್ತು ಗಾಂಭೀರ್ಯದ ಭಾವನೆಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿದೆ. ಇಷ್ಟು ಹೇಳಿಕೆಗಳನ್ನ ಅಲ್ಲಿ ನಾನು ಕೊಟ್ಟಿದ್ದೆ. ಸೊ ಹಾಗಾಗಿ ಈ ಎಲ್ಲಾ ಹೇಳಿಕೆಗಳು ಅಂದ್ರೆ ಲಕ್ಷಣಗಳು ಸರಿಯಾಗಿದ್ದಾವೆ. ನೆಕ್ಸ್ಟ್, ಇವರು ಕಟ್ಟಡಗಳಿಗೆ ಉಸುಕು ಮಿಶ್ರಿತ ಕೆಂಪು ಕಲ್ಲುಗಳನ್ನ ಬಳಸಿದ್ದಾರೆ. ದೇವಾಲಯಗಳ ಮುಂದೆ ಗೋಪುರಗಳ ನಿರ್ಮಾಣ ಪದ್ಧತಿಯನ್ನ ಮೊಟ್ಟ ಮೊದಲ ಬಾರಿಗೆ ವಿಜಯನಗರ ಅರಸರು ಪ್ರಾರಂಭ ಮಾಡ್ತಾರೆ. ಅಂದ್ರೆ ಪ್ರತಿ ದೇವಾಲಯಗಳ ಮುಂದೆ ಗೋಪುರಗಳ ನಿರ್ಮಾಣ ಪದ್ಧತಿಯನ್ನ ಇವರು ಮೊಟ್ಟ ಮೊದಲ ಬಾರಿಗೆ ಆರಂಭ ಮಾಡ್ತಾರೆ. ಇವರ ಕಾಲದ ಪ್ರಮುಖ ದೇವಾಲಯಗಳು ಎಲ್ಲೆಲ್ಲಿದ್ವು ಅಂತೇಳಿ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ 57ನೇ ಪ್ರಶ್ನೆ. ಗೇಣಿ, ಗುತ್ತಿಗೆ, ಸಿದ್ದಾಯ, ವಾರ ಮತ್ತು ಗಡಿ ಎಂಬ 5 ಭೂಕಂದಾಯ ಪದ್ಧತಿಗಳು ವಿಜಯನಗರ ಅರಸರ ಕಾಲದಲ್ಲಿದ್ದವು. ಹೇಳಿಕೆ ಎ, ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ. ಗೇಣಿ, ಗುತ್ತಿಗೆ, ಸಿದ್ದಾಯ, ವಾರ ಮತ್ತು ಗಡಿ ಎಂಬ 5 ಭೂಕಂದಾಯ ಪದ್ಧತಿಗಳು ವಿಜಯನಗರ ಅರಸರ ಕಾಲದಲ್ಲಿದ್ದವು. ನೆಕ್ಸ್ಟ್, ವರಾಹ, ಗದ್ಯಾಣ, ಪಗೋಡ ಇವು ವಿಜಯನಗರ ಕಾಲದ ಚಿನ್ನದ ನಾಣ್ಯಗಳಾಗಿದ್ವು. ನೆಕ್ಸ್ಟ್, ಭಟ್ಕಳ, ಹೊನ್ನಾವರ, ಮಂಗಳೂರು ಇವು ವಿಜಯನಗರ ಕಾಲದ ಮುಖ್ಯ ಬಂದರುಗಳಾಗಿದ್ವು. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ. ಆಪ್ಷನ್ ಎ ಬಿ ಮಾತ್ರ ಸರಿ, ಆಪ್ಷನ್ ಬಿ ಸಿ ಮಾತ್ರ ಸರಿ, ಆಪ್ಷನ್ ಸಿ ಎ ಸಿ ಮಾತ್ರ ಸರಿ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮತ್ತು ಸಿ ಸರಿ. ಯಾಕೆ ಬಿ ಮತ್ತು ಸಿ ಸರಿ ಅಂದ್ರೆ ನೋಡ್ರಿ,
ಗೇಣಿ, ಗುತ್ತಿಗೆ, ಸಿದ್ದಯ್ಯ, ವಾರ ಮತ್ತು ಗಡಿ ಎಂಬ 5 ಭೂ ಕಂದಾಯ ಅಲ್ಲ, ಭೂ ಹಿಡುವಳಿ ಪದ್ಧತಿಗಳಾಗಿದ್ವು. ಸೊ ಹಾಗಾಗಿ ಹೇಳಿಕೆ ಎ ಅನ್ನೋದು ತಪ್ಪು. ಇದರ ಒಂದು ವಿವರಣೆಯನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಇದರ ಒಂದು ಆರ್ಥಿಕ ವ್ಯವಸ್ಥೆ. ವಿಜಯನಗರ ಸಾಮ್ರಾಜ್ಯವು ಆರ್ಥಿಕವಾಗಿ ಸುಭಿಕ್ಷವಾಗಿತ್ತು. ನೆಕ್ಸ್ಟ್, ಭೂ ಕಂದಾಯ ರಾಜ್ಯದ ಆದಾಯದ ಪ್ರಮುಖ ಮೂಲವಾಗಿತ್ತು. ಕೃಷಿಕರು ಸಾಮಾನ್ಯವಾಗಿ ತಮ್ಮ ಉತ್ಪಾದನೆಯ 4ನೇ 1 ಭಾಗವನ್ನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡ್ತಾ ಇದ್ರು. ಇನ್ನು ವೃತ್ತಿ ತೆರಿಗೆ, ಮನೆ ತೆರಿಗೆ, ಕಂದಾಯ ತೆರಿಗೆ, ಮನೆ ಕಂದಾಯ, ದಾರಿ ಸುಂಕ, ಸಂತೆ ಸುಂಕ, ವಾಣಿಜ್ಯ ತೆರಿಗೆ, ಆಮದು ಮತ್ತು ರಫ್ತು ತೆರಿಗೆ, ಈ ರೀತಿ ತೆರಿಗೆಗಳನ್ನ ಕಟ್ತಾ ಇದ್ರು. ಅದರ ಜೊತೆಗೆ ಸಾಕಷ್ಟು ಕಡೆಯಿಂದ ಅವರಿಗೆ ಆದಾಯ ಬರ್ತಾ ಇತ್ತು. ಇನ್ನು ಇವರ ಒಂದು ಕಾಲದಲ್ಲಿ ಅಂದ್ರೆ ವಿಜಯನಗರ ಅರಸರ ಕಾಲದಲ್ಲಿ ಗೇಣಿ, ಗುತ್ತಿಗೆ, ಸಿದ್ದಾಯ, ವಾರ ಮತ್ತು ಗಡಿ ಎಂಬ 5 ಬಗೆಯ ಭೂ ಹಿಡುವಳಿ ಪದ್ಧತಿಗಳು ಇದ್ವು. ಭೂ ಕಂದಾಯ ಭೂ ಹಿಡುವಳಿ ಪದ್ಧತಿಗಳಲ್ಲಿ ಇದ್ವು. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಚಿನ್ನದ ಅಂದ್ರೆ ಬಂಗಾರದ ವರಹ, ಗದ್ಯಾಣ ಮತ್ತು ಪಗೋಡ ಎಂಬ ಚಿನ್ನದ ನಾಣ್ಯಗಳಿದ್ರೆ, ಬೆಳ್ಳಿಯ ತಾರ, ತಾಮ್ರ, ಪಣ ಮತ್ತು ದುಡ್ಡು ಅಂತ ಹೇಳಿದ್ವು. ಬೆಳ್ಳಿಯ ತಾರ ಅಂತ ಹೇಳಿದ್ರೆ ತಾಮ್ರದ ಪಣ, ದುಡ್ಡು ಮತ್ತು ಕಾಸು ಅಂತೇಳಿ ಮುಂತಾದ ನಾಣ್ಯಗಳು ಅವರ ಕಾಲದಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್, ಭಟ್ಕಳ, ಹೊನ್ನಾವರ, ಮಂಗಳೂರು ಈ 3 ವಿಜಯನಗರ ಸಾಮ್ರಾಜ್ಯದ ಮುಖ್ಯ ಬಂದರುಗಳು ಆಗಿದ್ವು. ಸೊ ಹಾಗಾಗಿ ಹೇಳಿಕೆ ಬಿ ಮತ್ತು ಸಿ ಸರಿ ಆಗ್ತಾ ಬರುತ್ತೆ. ನೆಕ್ಸ್ಟ್ 58ನೇ ಪ್ರಶ್ನೆ, ಮನುಚರಿತಂ ಕೃತಿಯ ಕರ್ತೃ ಯಾರು? ಆಪ್ಷನ್ ಎ ಪೆದ್ದಣ್ಣ, ಆಪ್ಷನ್ ಬಿ ತಿಮ್ಮಣ್ಣ, ಆಪ್ಷನ್ ಸಿ ತೆನಾಲಿ ರಾಮಕೃಷ್ಣ, ಆಪ್ಷನ್ ಡಿ ತಿಮ್ಮರಸ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪೆದ್ದಣ್ಣ. ನೋಡೋಣ ಈಗ ಇವರ ಕಾಲದ ಒಂದು ಸಾಹಿತ್ಯವನ್ನು ನಾವು ನೋಡೋದಾದ್ರೆ, ರತ್ನಾಕರವರ್ಣಿ ಭರತೇಶ ವೈಭವ ಅಂತೇಳಿ ಬರೀತಾನೆ. ಚಾಮರಸರು ಪ್ರಭುಲಿಂಗ ಲೀಲೆ ಅಂತೇಳಿ ಬರೀತಾರೆ. ಕುಮಾರವ್ಯಾಸರು ಕರ್ನಾಟಕ ಭಾರತ ಕಥಾಮಂಜರಿ ಅಂತೇಳಿ ಕನ್ನಡದ ಮುಖ್ಯ ಕಾವ್ಯಗಳು ಬರೀತಾರೆ. ಅಂದ್ರೆ ಈ 3 ಭರತೇಶ ವೈಭವ, ಪ್ರಭುಲಿಂಗ ಲೀಲೆ ಮತ್ತು ಕರ್ನಾಟಕ ಭಾರತ ಕಥಾಮಂಜರಿ ಇವು ಮುಖ್ಯ ಕನ್ನಡದ ಕಾವ್ಯಗಳು. ನೆಕ್ಸ್ಟ್, ಭೀಮ ಕವಿ ಏನ್ ಮಾಡ್ತಾನೆ, ಪಾಲ್ಕುರಿಕೆ ಸೋಮನಾಥನ ತೆಲುಗು ಕೃತಿ ಬಸವ ಪುರಾಣವನ್ನ ಕನ್ನಡದಲ್ಲಿ ಬರೀತಾನೆ. ಅಂದ್ರೆ ಪಾಲ್ಕುರಿಕೆ ಸೋಮನಾಥ ಏನು ತೆಲುಗು ಕೃತಿ ಬರೀತಾನಲ್ಲ ಬಸವ ಪುರಾಣ, ಅದೇ ಒಂದು ಬಸವ ಪುರಾಣವನ್ನ ಕನ್ನಡದಲ್ಲಿ ಭೀಮಕವಿ ಬರಿತಾ ಹೋಗ್ತಾನೆ. ನೆಕ್ಸ್ಟ್, ಬಸವಾದಿ ಶಿವಶರಣರ ವಚನಗಳ ಸಂಕಲನವಾದ ಶೂನ್ಯ ಸಂಪಾದನೆ ಕೂಡ ಈ ಒಂದು ಕಾಲದಲ್ಲಿ ರಚನೆ ಆಗ್ತಾ ಬರುತ್ತೆ. ನೆಕ್ಸ್ಟ್, ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಅಲ್ಲದೆ ಕನ್ನಡದಲ್ಲಿ ಮಾನವ ವೈದ್ಯಶಾಸ್ತ್ರ, ಪಶು ವೈದ್ಯಶಾಸ್ತ್ರ, ಕಾವ್ಯಶಾಸ್ತ್ರ, ಜ್ಯೋತಿಷ್ಯ, ಪಾಕಶಾಸ್ತ್ರಗಳು ಕೂಡ ರಚನೆ ಆಗ್ತಾ ಬರ್ತವೆ. ನೆಕ್ಸ್ಟ್, ಪುರಂದರದಾಸ, ಕನಕದಾಸರು, ಶ್ರೀಪಾದರಾಯರು, ವ್ಯಾಸರಾಯರು ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಾರೆ. ಕನಕದಾಸರ ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಸಾರ, ರಾಮಧನ್ಯ ಚರಿತ್ರೆಗಳು ಇವುಗಳಲ್ಲಿ ಮುಖ್ಯವಾದವು. ನೆಕ್ಸ್ಟ್, ಸಂಸ್ಕೃತ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರಣ್ಯರ ಶಂಕರ ವಿಜಯ ಮತ್ತು ಸರ್ವದರ್ಶನ ಸಂಗ್ರಹ ಅಂತೇಳಿ 2 ಕೃತಿಗಳು ರಚನೆ ಆಗ್ತವೆ. ಇನ್ನು ವಿದ್ಯಾರಣ್ಯರ ಸಹೋದರ ಯಾರು? ಸಾಯಣಾಚಾರ್ಯ. ಇವರು ವೇದಾರ್ಥ ಪ್ರಕಾಶ ಮತ್ತು ವೇದ ಭಾಷ್ಯ, ಆಯುರ್ವೇದ ಸುಧಾನಿಧಿ ಮತ್ತೆ ಪುರುಷಾರ್ಥ ಸುಧಾನಿಧಿ ಎಂಬ ಕೃತಿಗಳನ್ನ ರಚಿಸ್ತಾರೆ. ಕಂಪಣರಾಯನ ಮಡದಿಯಾದಂತಹ ಗಂಗಾದೇವಿ ಮಧುರಾ ವಿಜಯಂ ಎಂಬ ಕೃತಿಯನ್ನ ರಚಿಸ್ತಾಳೆ. ಇದು ಕಂಪಣ್ಣನ ದಂಡಯಾತ್ರೆಯನ್ನ ಹಾಗೂ ಅಲ್ಲಿನ ಪವಿತ್ರ ಸ್ಥಳಗಳನ್ನ ವರ್ಣನೆ ಮಾಡುತ್ತೆ. ನೆಕ್ಸ್ಟ್, 2ನೇ ದೇವರಾಯನ ಆಸ್ಥಾನದ ಕವಿಯಾದ ಶ್ರೀನಾಥನು ಕವಿ ಚಕ್ರವರ್ತಿ ಎಂಬ ಬಿರುದನ್ನ ಪಡೆದಿದ್ದ. ನೆಕ್ಸ್ಟ್, ಅಲ್ಲಾ ಸಾನಿ ಪೆದ್ದಣ್ಣನ ಕೃತಿ ಯಾವುದು? ಮನುಚರಿತಮು. ನಮ್ಗೆ ಬೇಕಾದಂತ ಉತ್ತರ ಮನುಚರಿತಮು ಕೃತಿಯನ್ನ ಬರೆದವರು ಯಾರು? ಅಲ್ಲಾ ಸಾನಿ ಪೆದ್ದಣ್ಣ. ನೆಕ್ಸ್ಟ್, ತಿಮ್ಮಣ್ಣನ ಪಾರಿಜಾತ ಅಪಹರಣಂ ಅಂತೇಳಿ ಒಂದು ಕೃತಿಯನ್ನ ಬರೀತಾನೆ. ನೆಕ್ಸ್ಟ್, ತೆನಾಲಿ ರಾಮಕೃಷ್ಣ ಉಭಟರಾಧ್ಯ ಚರಿತಂ ಅಂತೇಳಿ ಕೃತಿಯನ್ನ ಬರೀತಾನೆ. ಅದರ ಜೊತೆಗೆ ತಮಿಳು ಕವಿಗಳಾದ ಪರಂಜ್ಯೋತಿಯರವರು, ವೀರರಾಘವರ್, ಮಂಡಲ ಪುರುಷ, ಜ್ಞಾನ ಪ್ರಕಾಶ, ಹರಿಹರ ಮುಂತಾದವರು ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ರು. ಪರಂಜ್ಯೋತಿಯರು ಬರೆದಿರುವಂತಹ ತಿರುವಳಯಾಡಲ್ ಪುರಾಣಂ ಕೃತಿ ಪ್ರಮುಖವಾದದ್ದು ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್, ವಿಜಯನಗರ ಕಾಲದಲ್ಲಿ ಸಂಸ್ಕೃತ, ಕನ್ನಡ ಮತ್ತು ತೆಲುಗು, ತಮಿಳು ಭಾಷೆಗೆ ಪ್ರೋತ್ಸಾಹವನ್ನ ಸಿಗ್ತಾ ಹೋಯ್ತು. ನೆಕ್ಸ್ಟ್, ರಾಜ್ಯಾಡಳಿತದ ವ್ಯವಹಾರಿಕ ಜ್ಞಾನವನ್ನು ತಿಳಿಸುವ ಕೃಷ್ಣದೇವರಾಯನ ಕೃತಿ ಯಾವ್ದಪ್ಪ ಅಂತಂದ್ರೆ ಆಮುಕ್ತ ಮಾಲ್ಯದ ಕೃತಿ. ಇದರ ವಿವರಣೆಯನ್ನ ನಾವು ನೋಡೋದಾದ್ರೆ, ಕೃಷ್ಣದೇವರಾಯ ಯುದ್ಧ ನೈಪುಣ್ಯದ ಜೊತೆಗೆ ಸಮರ್ಥ ಆಡಳಿತಗಾರ ಆಗಿದ್ದ. ರಾಜ್ಯಾಡಳಿತ ವಿಚಾರದಲ್ಲಿ ಈತನಿಗೆ ಇದ್ದ ವ್ಯವಹಾರಿಕ ಜ್ಞಾನವನ್ನ ಈತ ಬರೆದ ಅಮುಕ್ತ ಮೌಲ್ಯದ ತೆಲುಗು ಕೃತಿಯಲ್ಲಿ ನಾವು ತಿಳಿತಾ ಹೋಗ್ಬಹುದು. ಸೊ ಹಾಗಾಗಿ ಸರಿಯಾದ ಉತ್ತರ ಅದು. ನೆಕ್ಸ್ಟ್, ಸ್ವತಃ ಕವಿಯಾಗಿದ್ದ ಕೃಷ್ಣದೇವರಾಯ ಜಾಂಬವತಿ ಕಲ್ಯಾಣ ಎಂಬ ನಾಟಕವನ್ನ ಸಂಸ್ಕೃತ ಭಾಷೆಯಲ್ಲಿ ಈತ ರಚನೆ ಮಾಡ್ತಾನೆ. ನೆಕ್ಸ್ಟ್, ಈತನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರೆಂಬ ಕವಿಗಳು
ಇರ್ತಾರೆ. ಇಷ್ಟು ನಾವು ಗಮನಿಸಬೇಕು. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯದ ಸಪ್ತಸ್ವರ ಧ್ವನಿಸುವ ಕಂಬಗಳು ಯಾವ ದೇವಾಲಯದ ಪ್ರಾಂಗಣದಲ್ಲಿ ಕಂಡುಬರುತ್ತವೆ? ವಿಜಯನಗರ ಸಾಮ್ರಾಜ್ಯದ ಸಪ್ತಸ್ವರ ಧ್ವನಿಸುವ ಕಂಬಗಳು ಯಾವ ದೇವಾಲಯದ ಪ್ರಾಂಗಣದಲ್ಲಿ ಕಂಡುಬರುತ್ತವೆ? ಆಪ್ಷನ್ ಎ ವಿರೂಪಾಕ್ಷ ದೇವಾಲಯ, ಆಪ್ಷನ್ ಬಿ ಅಜಾರ ರಾಮ ದೇವಾಲಯ, ಆಪ್ಷನ್ ಸಿ ವಿಜಯ ವಿಠಲ ದೇವಾಲಯ, ಆಪ್ಷನ್ ಡಿ ಕೃಷ್ಣ ದೇವಾಲಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ವಿಜಯ ವಿಠಲ ದೇವಾಲಯ. ಇದರ ವಿವರಣೆಯನ್ನು ನೋಡೋದಾದ್ರೆ ಇಲ್ಲಿದೆ ನೋಡ್ರಿ ವಿಜಯ ವಿಠಲ ದೇವಾಲಯ. ಹಂಪಿಯಲ್ಲಿರುವ ವಿಜಯ ವಿಠಲ ದೇವಾಲಯವು ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರಾಗಿದೆ. ಸಪ್ತ ಸ್ವರಗಳನ್ನ ಧ್ವನಿಸುವ ಕಂಬಗಳು, ವಿಶಾಲವಾದ ಕಲ್ಯಾಣ ಮಂಟಪಗಳು, ಕಲ್ಲಿನಲ್ಲಿ ಕೆತ್ತಿದ ರಥ ಈ ದೇವಾಲಯದ ಸೌಂದರ್ಯವನ್ನ ಹೆಚ್ಚಿಸಿವೆ. ಹಾಗಾಗಿ ಸಪ್ತ ಸ್ವರಗಳನ್ನ ಧ್ವನಿಸುವ ಕಂಬಗಳು ಕಂಡುಬರೋದಲ್ಲಿ ವಿಜಯ ವಿಠಲ ದೇವಸ್ಥಾನದಲ್ಲಿ ಅಂತೇಳಿ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿವರೆಗೂ 10 ಪ್ರಶ್ನೆಗಳ ವಿವರಣೆಯನ್ನ ನಾವು ನೋಡಿದ್ವಿ. ಇನ್ ಮುಂದೆ ಕೂಡ ಹೇಳಿಕೆ ರೂಪದ ಸಾಕಷ್ಟು ಪ್ರಶ್ನೆಗಳ ವಿವರಣೆಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಅದು ಪೇಯ್ಡ್ ಕ್ಲಾಸ್ ಅಲ್ಲಿ ಕೊಡೋದ ಏನು ಅಂತೇಳಿ ಸ್ವಲ್ಪ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಅದನ್ನ ನೋಡ್ಕೊಂಡು ನಿಮ್ಗೆ ಜಾಸ್ತಿ ಫೀ ಏನು ಇರಲ್ಲ, ಯಾಕಂದ್ರೆ ನಮ್ಮ ಒಂದು ಶ್ರಮಕ್ಕೂ ಕೂಡ ನೀವು ಬೆಲೆ ಕೊಡ್ಬೇಕಾಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಅಲ್ಲಿ ಇಟ್ರು ಕೂಡ ಬಹಳಷ್ಟು ಎಲ್ರಿಗೂ ಇಟ್ಕೊಂತಹ ಒಂದಿಷ್ಟು ಮೆಂಬರ್ಶಿಪ್ ಇರುತ್ತೆ. ಸೊ ಯಾರು ಕೂಡ ಅದನ್ನ ಅಪೋಸ್ ಮಾಡಬೇಡಿ ಅಥವಾ ಟೀಕೆ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.